ಸರ್ ಟೈಮಿಂಗು ಓಕೆ ಸರ್, ಏನು ತೊಂದರೆ ಇಲ್ಲ, ನೀವು ಕೇಳಬೇಕು. ನವೆಂಬರ್ 21ನೇ ತಾರೀಕಾಗಿದ್ದು ಬ್ಲಾಸ್ಟ್ಗೆ ಹತ್ರ ಒಂದು ತಿಂಗಳಾದ್ಮೇಲೆ ಅದನ್ನ ಮರುಕಳಿಸಿ ನೆನಪಿಸುವಂಥದ್ದು, ಅದ್ರ ಬಗ್ಗೆ ಸಂಶಯವನ್ನ ವ್ಯಕ್ತಪಡಿಸುವಂಥದ್ದು, ಇದು ಒಂದು ಟೈಮಿಂಗೇ ಅಲ್ವಾ ಸರ್? ಇಲ್ಲ ನೋಡಿ, ಟೈಮಿಂಗ್ ಅಂತ ವಿಚಾರ ಅಲ್ಲ. ಇವತ್ತು ಒಂದು ಸಂವಾದ ಕಾರ್ಯಕ್ರಮ ಇಟ್ಕೊಂಡಿರ್ತಕ್ಕಂಥದ್ದು, ಪ್ರತಿದಿನ ಸಂವಾದ ನಡೆಯಲ್ಲ. ಪತ್ರಿಕೆ ಮೀಟ್ ದ ಪ್ರೆಸ್ ಅನ್ನೋದು ಒಂದು ವರ್ಷದಲ್ಲಿ 4-5 ಬಾರಿ, 1-2-3 ಬಾರಿ ಮಾಡ್ತಕ್ಕಂಥದ್ದು. ಆ ಕಾರಣಕ್ಕೆ ಹೋದಾಗ ಎಲ್ಲ ವಿಚಾರ ಅಧ್ಯಕ್ಷರಾದಾಗಿಂದ ಇವತ್ತವರೆಗೂ ನಡ್ಕೊಂಡಂಥ ವಿಚಾರಗಳೆಲ್ಲದ್ರ ಬಗ್ಗೆ ಮಾತಾಡಿರ್ತಾರೆ. ಅವ್ರ ಅಧ್ಯಕ್ಷ ಯಾವ ಹೋರಾಟ ಮಾಡಿದ್ರು, ಏನು ಮಾಡಿದ್ರು, ಎಲ್ಲವೂ ಮಾತಾಡ್ಕೊಂಡಾಗ ಇದು ಕೂಡ ಒಂದು ಎಪಿಸೋಡ್ ಬಂದಿರ್ತದೆ. ಮೊದಲನೇದಾಗಿ ಒಂದು ಮಾತ್ರ ಸ್ಪಷ್ಟನೆ ಕೊಡ್ತೀನಿ, ಯಾಕಂದರೆ ನಮಗೆ ಎಲ್ಲರಿಗೂ ಕೂಡ, ನಾನು ಪೊಲಿಟಿಕಲ್ ವಕ್ತಾರನ ಮಾತ್ರ ಅಲ್ಲ, ದೇಶದ ಎಲ್ಲ 140 ಜನಗಳಿಗೂ ಕೂಡ ದೇಶ ಮೊದಲು. ದೇಶದಲ್ಲಿ ದೇಶದ ವಿರುದ್ಧ ನಡೀತಕ್ಕಂಥ ಯಾವುದೇ ಚಟುವಟಿಕೆಗಳಿದ್ದರೆ ಅದನ್ನು ಕಾಂಗ್ರೆಸ್ ಮೊದಲು ಖಂಡಿಸ್ತದೆ. ಶಿವಕುಮಾರ್ ಸಾಹೇಬರು ಖಂಡಿಸ್ತಾರೆ, ನಾವು ಖಂಡಿಸ್ತೇವೆ, ಎಲ್ಲರೂ ಖಂಡಿಸಬೇಕಾದ ಅನಿವಾರ್ಯತೆ ಇದೆ. ಕಾರಣದ ಮೇಲೆ ಆದರೆ ಅನ್ನೋ ಪದ ಬರಬಾರದು. ಇಲ್ಲ, ಖಂಡನೆಗೆ ಒಂದು ಫುಲ್ ಸ್ಟಾಪ್ ಬರ್ತದೆ, ಅನ್ಕಂಡೀಷನಲಿ ನೋ ಕಾಮಾ, ಫುಲ್ ಸ್ಟಾಪ್. ನಾನು ಇಂಥ ಚಟುವಟಿಕೆಗಳನ್ನ, ಭಯೋತ್ಪಾದಕ ಚಟುವಟಿಕೆಗಳನ್ನ, ಕೋಮುವಾದವನ್ನು, ಈ ದೇಶವನ್ನು ಅತಂತ್ರ ಮಾಡ್ತಕ್ಕಂಥ ಯಾವುದೇ ಶಕ್ತಿಗಳಿರಲಿ, ಯಾವುದೇ ಧರ್ಮಕ್ಕೆ ಸೇರಿರಲಿ, ಯಾವುದೇ ಪಾರ್ಟಿಗೆ ಸೇರಿರಲಿ, ಯಾವನೇ ಆಗಲಿ, ಅವನ ವಿರುದ್ಧ ಇರತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ. ಯಾಕೋ ಇವತ್ತು ಸಾಫ್ಟ್ ಕಾರ್ನರ್ ಆದಂಗೆ ಆಯ್ತು ಸರ್. ಅಲ್ಲ, ನೀವು ಡಿ ಕೆ ಶಿವಕುಮಾರ್ ಅವರು ಅಮಾಯಕ, ಅವ್ನು ಒಳ್ಳೆಯವನು, ಅವನು ನಿರಪರಾಧಿ ಅಂತ ಏನು ಹೇಳಲಿಲ್ಲ ಡಿ ಕೆ ಶಿವಕುಮಾರ್ ಅವರು. ವಿಚಾರ ಬಂದಿರ್ತಕ್ಕಂಥ, ಯಾಕಂದ್ರೆ ಒಬ್ಬರು ನಿವೃತ್ತ ಪೊಲೀಸ್ ಅಧಿಕಾರಿ ಡ್ಯೂ ಟೈಮ್ ಕೊಟ್ಟು ಗೌರವ ಕೊಟ್ಟು ಮಾತಾಡಬೇಕಾಗ್ತದೆ. ಬಿಕಾಸ್ ನಾವೆಲ್ಲ ರಾಜಕಾರಣಿಗಳು, ಅವರು ಸುಮಾರು ಕೇಸುಗಳನ್ನ ನೋಡಿರ್ತಾರೆ, ಸೀನಿಯರ್ ಆಫೀಸರ್ ಇರ್ತಾರೆ, ಅವ್ರ ಮುಂದೆ ಮಾತಾಡಬೇಕಾದ್ರೆ ನಾವು ಯೋಚನೆ ಮಾಡಿ ಹೇಳಬೇಕಾಗ್ತದೆ. ನಾನು ಹೇಳ್ತಾ ಇರೋದು, ಯಾವುದೇ ಒಂದು ಸಣ್ಣ ಕೇಸ್ ಇರಲಿ, ಒಂದು ಭಯೋತ್ಪಾದನೆ ದೊಡ್ಡ ಕೇಸ್ ಇರ್ಬೋದು, ಒಂದು ಕಳ್ಳತನ ಕೇಸ್ ಇರ್ಬೋದು, ಎಲ್ಲದಕ್ಕೂ ಒಂದು ನಿಮಗೂ ಅರ್ಥ ಆಗಿರ್ತೀವಿ, ಕ್ರೈಮ್ ರಿಪೋರ್ಟಿಂಗ್ ಮಾಡಿರ್ತೀರ, ಒಂದು IO ಅಂತ ಇರ್ತಾರೆ, ಇನ್ವೆಸ್ಟಿಗೇಷನ್ ಆಫೀಸರ್ ಅಂತ ಇರ್ತಾರೆ. ಅವ್ರು ಸಬ್ ಇನ್ಸ್ಪೆಕ್ಟರ್ ಆಗ್ಬೋದು, ACP ಆಗ್ಬೋದು, DCP ಆಗ್ಬೋದು, ಕಮಿಷನರ್ ಆಗ್ಬೋದು, DGP ಆಗ್ಬೋದು. ಅವರು ಕೊಡ್ತಕ್ಕಂಥ ಹೇಳಿಕೆಗಳ ಮೇಲೆ ಆ ಕೇಸ್ ನಿಲುವು ಆಗ್ತಕ್ಕಂಥದ್ದು, ಆ ಸಂದೇಶ ಒರಿಜಿನಲ್ ಸಂದೇಶ ಆಗ್ತದೆ. ಘಟನೆ ನಡೆದ ಸಂದರ್ಭದಲ್ಲಿ ಇಮಿಡಿಯೇಟ್ ಆಗಿ DGP ರಿಯಾಕ್ಟ್ ಮಾಡಿದರೆ ಮೇ ಬಿ ಎಸ್ ಟೇಕನ್ ಇನ್ಫಾರ್ಮೇಷನ್ ಒಂದು IO ಅಂತಲೇ ಇಟ್ಕೊಳ್ಳೋಣ. ಆದರೆ DGPಗಿಂತ ಮೊದಲು ರಿಯಾಕ್ಟ್ ಮಾಡಿದ್ದು ರಾಜ್ಯದ ಗೃಹ ಸಚಿವರು. ನಾನೇನು ಹೇಳ್ತಾ ಇದ್ದೀನಿ ಅಂತಂದರೆ, ನಿಮ್ಗೆ ಒಂದು ವೇಳೆ ಅಷ್ಟೊಂದು ಮಾಹಿತಿ ಇದ್ದಿದ್ದೇ ಆದರೆ, ಇದು ಭಯೋತ್ಪಾದನಾ ಕೃತ್ಯ, ಇವನು ಭಯೋತ್ಪಾದಕ ಅನ್ನೋದು ಏನಿದ್ರೆ ಅವ್ನು ಭಯೋತ್ಪಾದಕರ ಇವತ್ತಿನ ದಿವಸದಲ್ಲಿ ನನ್ನ ಪ್ರಕಾರ ಅದನ್ನು ಕಂಡಮ್ ಮಾಡಲೇಬೇಕು, ಒಳಗಡೆ ಹಾಕಬೇಕು, ಅಂಥವ್ರನ್ನ ಗಲ್ಲಿಗೆ ಏರಿಸಬೇಕು ಅಂತಕ್ಕಂಥದ್ದು ನಮ್ಮ ನಿಲುವು. ಆದರೆ ವಿಚಾರ ಬಂದಿರೋದು ಎಲ್ಲಿ ಅಂತಂದರೆ, ಇಮಿಡಿಯೇಟ್ಲಿ ಇಫ್ ಸೋ ಕಾನ್ಫಿಡೆಂಟ್, ಅವಾಗಲೇ ಏನೇ ಕೊಡಬೇಕಾಗಿತ್ತು. ಯಾಕೆ ಕೊಡಬೇಕು? ಒಂದು ನಿಮಿಷ, ಯಾಕೆ ಕೊಡಬೇಕು? ದ ಮಲ್ಟಿ ಸ್ಟೇಟ್ ನೇಚರ್ ಆಫ್ ದಿಸ್ ಕೇಸ್ ವಾಸ್ ರಿವೀಲ್ಡ್ ಮಚ್ ಅರ್ಲಿಯರ್ ಸರ್. ಇದು ಬಹು ರಾಜ್ಯದ ಪ್ರಕರಣ ಅಂತ ಗೊತ್ತಾಗಿರೋದೇ ಆಮೇಲೆ. ಫ್ಯಾಂಟಾಸ್ಟಿಕ್ ಕ್ವೆಶ್ಚನ್ ಯು ಆಸ್ಕ್ಡ್ ಮೀ. ನಾನೇನು ಕೇಳ್ತಾ ಇದ್ದೀನಿ, ರಾಜ್ಯದ ಗೃಹ ಸಚಿವರು ಅವ್ರು ನಡ್ಕೊಂಬಂದಂಥ ರೀತಿ ನೋಡಿದಾಗ ಹಲವಾರು ವೈಫಲ್ಯತೆಗಳನ್ನು ನೋಡಿದ್ದೀವಿ, ಹೇಳಬೇಕಾಗಿಲ್ಲ. 7 ಗಂಟೆಗೆ ಎಲ್ಲಾದರೂ ಮಹಿಳೆಯರು ಹೋದ್ರೆ ಯಾಕೆ ಹೋಗ್ಬೇಕು ಹೊರಗಡೆ ಅಂತ ಹೇಳಿದಾಗ ಅದು ಸಬ್ಜೆಕ್ಟ್ ಅಲ್ಲ ಡಿಬೇಟ್ಗೆ. ಹೇಳ್ತಕ್ಕ ವೈಫಲ್ಯತೆ ಒಂದು ಕಾರಣ. ನಾನು ಹೇಳ್ತಾ ಇರ್ತಕ್ಕಂಥ ಏನು ಅಂತಂದರೆ, ಯಾವ ಶಾರಿಕ್ ಅಂತಕ್ಕಿದ್ದಾನೋ ಅವನ ಕೃತ್ಯವನ್ನ ಮುಸ್ಲಿಂ ಸಮುದಾಯನೂ ಜಸ್ಟಿಫೈ ಮಾಡಲಿಲ್ಲ, ಮಾಡುವುದೂ ಇಲ್ಲ. ಹೌದು. ಹಾಗಾಗಿ ನಾವು ಓಲೈಕೆ ರಾಜಕಾರಣವನ್ನ ನಾವು ಮಾಡುವುದಿಲ್ಲ. ಅದರ ಜೊತೆಗೆ ಹೇಳ್ತಕ್ಕಂಥದ್ದು ಏನಂತಂದ್ರೆ, ನೀವು ಬಿಜೆಪಿನ ಟೀಕೆ ಮಾಡೋದಕ್ಕೆ ಹೋಗಿ, ಬಿಜೆಪಿ ಯಾವುದೋ ಒಂದು ಪ್ರಕರಣವನ್ನ ಹೊರಗೆಳೆಯೋದಕ್ಕೆ ಹೋಗಿ ಈ ರಾಷ್ಟ್ರೀಯ ಭದ್ರತೆಗೆ ಅಫೆಕ್ಟ್ ಮಾಡುವಂತ ಪ್ರಕರಣ ಮುಸ್ಲಿಂ ಸಮುದಾಯನೂ ಜಸ್ಟಿಫೈ ಮಾಡೋದಿಲ್ಲ, ಈ ದೇಶದ ಭಾರತೀಯ ಮಕ್ಕಳು ಯಾರು ಕೂಡ ಜಸ್ಟಿಫೈ ಮಾಡೋದಿಲ್ಲ. ಫೇರ್ ಎನಫ್. ಅದು ಬಿಜೆಪಿಗೆ ಮಾತ್ರ ರಾಷ್ಟ್ರೀಯತೆ ಅಲ್ಲ, ನಮಗೂ ಇರ್ತಕ್ಕಂಥದ್ದು. ಯಾಕೆ ಅಂತಂದ್ರೆ ಅದು ನಮ್ಮ ರಕ್ತದಲ್ಲಿ ಇರ್ತಕ್ಕಂಥದ್ದು. ವಿಚಾರ ಬಂದಿರೋದು ಎಲ್ಲಿ ಅಂತಂದ್ರೆ, ಒಬ್ಬ ವ್ಯಕ್ತಿ ಶಾರಿಕ್ ಅಂತಕ್ಕಂಥ ಯುವಕ ಈ ಕೃತ್ಯವನ್ನು ಮಾಡಿದ ಖಂಡನೆ ಜೊತೆಗೆ ನಾನು ಕೇಳ್ತಾ ಇರ್ತಕ್ಕಂಥದ್ದು, ಅವನ ಮೇಲೆ ಇದ್ದಂಥ ಕೇಸುಗಳು, ಒಂದು ನಿಮಿಷ ಸರ್, 30 ಸೆಕೆಂಡ್ಸ್, ಅವನ ಮೇಲೆ ಇದ್ದಂಥ ಕೇಸುಗಳು UAPA ಕೇಸ್ ಇತ್ತು ಅವನ ಮೇಲೆ. ಶಿವಮೊಗ್ಗದಲ್ಲಿ ಗೋಡೆ ಮೇಲೆ ಬರಹ ಮಾಡಿರ್ತಾನೆ, ಹೌದು, ಮಂಗಳೂರು, ಶಿವಮೊಗ್ಗದಲ್ಲಿ ಎಲ್ಲ ಕಡೆ ಅವ್ನು ಮಾಡಿರ್ತಾನೆ. ಅವನ ಮೇಲೆ ಕೇಸುಗಳಾಗಿರ್ತದೆ, UAPA ಕೇಸ್ ಆಗಿರ್ತಕ್ಕಂಥದ್ದು. ಬೆಂಗಳೂರಿನಲ್ಲಿ ಒಂದು ಟೆರರಿಸ್ಟ್ ಸೆಲ್ ಇರಬೇಕಾದ್ರೆ ಅಂಥವರ ಚಲನವಲನಗಳ ಬಗ್ಗೆ ನಿಗಾ ವಹಿಸಬೇಕಾಗಿತ್ತು, ಅದ್ರ ಬಗ್ಗೆ ಗಮನ ಹರಿಸಬೇಕಾಗಿತ್ತು ಗೃಹ ಸಚಿವರು. ಒಂದು ನಿಮಿಷ, ಅವನು ಎಲ್ಲೆಲ್ಲಿ ಹೋಗ್ತಾನೆ ಗೊತ್ತಾ? ಶಿವಮೊಗ್ಗಕ್ಕೆ ಹೋಗ್ತಾನೆ, ಹುಬ್ಳಿಗೆ ಹೋಗ್ತಾನೆ, ಮೈಸೂರಿಗೆ ಹೋಗಿ ಮನೆ ಮಾಡ್ತಾನೆ, ಯಾರ್ದೋ ID ಕಾರ್ಡ್ ಯೂಸ್ ಮಾಡ್ತಾನೆ, ಏನೇನೋ ಮಾಡ್ತಾನೆ, ಆಮೇಲೆ ಅಲ್ಲಿ ಕುಕ್ಕರ್ ಬಾಂಬ್ ರೆಡಿ ಮಾಡ್ತಾನೆ, ಮಂಗಳೂರಿಗೆ ಹೋಗ್ತಾನೆ. ಅಲ್ಲಿವರೆಗೂ ಬಿಟ್ಟಿರ್ತಕ್ಕಂಥದ್ದು ಬಿಜೆಪಿಯ ವೈಫಲ್ಯತೆ ಅಲ್ವಾ? ನಾನು ಮತ್ತೆ ಕೇಳ್ತಾ ಇದ್ದೀನಿ, ಆ ಪಾಯಿಂಟ್ ಇಂದ ಕೇಳ್ತಾರೆ. ಶಿವಕುಮಾರ್ ಅವ್ರು ಹೇಳ್ತಾರೆ, ಒಂದು ನಿಮಿಷ, ಆ ನಡೆದಂಥ ಸಂದರ್ಭದಲ್ಲಿ ಒಂದು ವಾರದ ಮುಂದೆ ಹೇಳ್ತದೆ ವೋಟರ್ ಲಿಸ್ಟ್ ಬಗ್ಗೆ ಹೇಳ್ತೀನಿ ಕೇಳಿ. ವೋಟರ್ ಲಿಸ್ಟ್ ಅಂತಕ್ಕಂಥದ್ದು ಕೇವಲ ಮತದಾನ ಅಲ್ಲ, ಈ ದೇಶದ ಪ್ರಜಾತಂತ್ರ ವ್ಯವಸ್ಥೆಗೆ ಬೆನ್ನೆಲುಬು ಅಂತಕ್ಕಂಥ ವೋಟರ್ ಲಿಸ್ಟು. ಅದನ್ನ ಕಳ್ತನ ಆಗಿರ್ತಕ್ಕಂಥ ವಿಚಾರದಲ್ಲಿ ನೀವು ರಿಪೋರ್ಟ್ ಕೊಡೋಕೆ ಮುಂಚೆ ಗೃಹ ಸಚಿವರು ಹೇಳಿಕೆನ ಇವ್ರು ಕಂಡಮ್ ಮಾಡ್ತಾರೆ. ಟೈಮಿಂಗ್ ನಾವು ಪ್ರಶ್ನೆ ಮಾಡಿದ್ದೇನು ಅಂತಂದ್ರೆ, ಗೃಹ ಸಚಿವರಾಗಿ ನೀವು ಇದ್ರಲ್ಲಿ ರಾಜಕಾರಣ ಮಾಡಬಾರ್ದಾಗಿತ್ತು. ಒಂದು ನಿಮಿಷ, ಶಾರಿಕ್ ಅವರನ್ನ
ಅವರು You had 3 minutes, 1 ನಿಮಿಷ, 30 seconds ಅಲ್ಲ. ಅವರು ನೀವು 3 ನಿಮಿಷ ಮಾತಾಡಿದ್ರಿ. ಅವರು ಕುಕ್ಕರ್ ತಗೊಂಡು ಓಡಾಡಿಕ್ ಬಿಟ್ಟಿದ್ದಾರಲ್ಲ, ನಾಚಿಕೆ ಆಗಲ್ಲ ಇವರಿಗೆ? ಅಲ್ಲ, ಒಂದ್ ನಿಮಿಷ ನಾನು ಕೇಳ್ತೀನಿ. ಈಗ ರಾಜಕೀಯನೇ ಮಾಡ್ಬೇಕು ಅಂದ್ರೆ ಮಹೇಶ್ ತೆಂಗಿನಕಾಯಿ ಅವ್ರು ಹೇಳ್ತಾರೆ ಬಿಡಿ, ನಾನು ಬರೀ ಜನರ ದೃಷ್ಟಿಯಿಂದ ಮಾತಾಡ್ತೀನಿ. ಈ ರಾಷ್ಟ್ರ ರಾಜ್ಯನ 3 ಚೆನ್ನಾಗಿರ್ಬೇಕು ಆ ದೃಷ್ಟಿಯಿಂದ ಮಾತಾಡ್ತೀನಿ. ರಾಜಕಾರಣ ಮಹೇಶ್ ತೆಂಗಿನಕಾಯಿ ಅವ್ರು ಮಾತಾಡ್ತಾರೆ. ನೀವು ರಾಜಕಾರಣ ಹೇಳಿದ್ರಿ ಅಲ್ಲ, ಒಂದ್ ನಿಮಿಷ, ನೀವು ಹೇಳಿದ್ರಿ ಗೃಹ ಸಚಿವರು ರಾಜಕಾರಣ ಮಾಡ್ಬಿಟ್ರು, ಫಸ್ಟ್ ಗೃಹ ಸಚಿವರು ಹೇಳಿಕೆ ಕೊಟ್ಬಿಟ್ರು ಅಂತ. ನಾನು ಕೇಳ್ತೀನಿ, ಅವತ್ತಿನ ದಿನ ಇವನು ಶಾರಿಕ್ ಅಂತ ಯಾವನಿಗೆ ಗೊತ್ತಿತ್ತು? ಅವನ ಹತ್ರ ಗೊತ್ತಿರಬೇಕಾಯ್ತು. ಅರೆ ಅವನ ಮೇಲೆ UAPA ಇಲ್ಲ ಸರ್, ಅವನ ಮೇಲೆ ಇದ್ದಿದ್ದ ಕೇಸು ಡಿಫೇಸಿಂಗ್ ಆಫ್ ಅ ಪಬ್ಲಿಕ್ ಪ್ಲೇಸ್ ಸರ್. ಓಕೆ, ಒಂದ್ ನಿಮಿಷ ಇರಿ ಸರ್. ಈಗ ಒಬ್ಬ ಕುಕ್ಕರ್ ಹಿಡ್ಕೊಂಡು ಹೋಗ್ತಾ ಇದ್ದಾನೆ, ಬ್ಲಾಸ್ಟ್ ಆಯ್ತು. ಬ್ಲಾಸ್ಟ್ ಆದ್ಮೇಲೆ ಸ್ಯಾಟರ್ಡೆ ನೈಟ್ ಆಗಿರೋದು ನವೆಂಬರ್ 20ನೇ ತಾರೀಕು, 21 ಭಾನುವಾರ ಬೆಳಿಗ್ಗೆ. ಅವತ್ತಿನ ದಿನ ಗೊತ್ತಾಗುತ್ತೆ ರಾತ್ರಿ ಆಗಿ